ನಮ್ಮ ದೇಶದಲ್ಲಿ ಬಹಳ ಜನ ಏನು ಕೆಲಸ ಮಾಡದೆ ಯಾವುದೇ ಜವಾಬ್ದಾರಿ ಇಲ್ಲದೆ ಸುಲಭವಾಗಿ ಜೀವನ ನಡೆಸಬೇಕಂದ್ಕೊತಾರೆ. ಅನ್ಯಾಯದಿಂದ ಅಕ್ರಮದಿಂದ ಹಣ ಸಂಪಾದಿಸಬೇಕು ಅಂದುಕೊಂಡಿರುವವರಿಗೆ, ಅಂದುಕೊಳ್ಳುತ್ತಿರುವವರಿಗೆ ಈ ಚಿತ್ರ ಒಂದು ನಿದರ್ಶನ. ಏನು ಮಾಡ್ತಿದ್ಯೋ? ಬೇರೆ ಏನಾದರೂ ಮಾಡೋ, ಟ್ರಾನ್ಸ್ಫರ್ ಹೊಡೆದೋಗುತ್ತೆ. ನಂದು, ಅರುಣ್ ಬಂದೇನಾ? ಹಾಂ ಬಂದ. ಅರುಣ್, ಹೌ ವಾಸ್ ದ ಡೇ ಡ್ಯೂಡ್? ನೀ ಇಲ್ಲಿ ಬರ ಇಲ್ಲಿ. ಹಾಯ್. ಏನು? ಅರುಣ್, ಒಂದು ನಿಮಿಷ ಇಲ್ಲಿ ಕೂತ್ಕೋಬಾ ನೀನು. ಏನೋ ಬೇಗನೆ ಹೇಳೋ. ನಾವು ಇವತ್ತು ನಮ್ಮ ರಾಣಾ ಬಾಯ್ ಜೊತೆ ಮೀಟ್ ಮಾಡಿ ನಮ್ಮ ಬಿಸ್ನೆಸ್ ಡೀಲಿಂಗ್ಸ್ ಬಗ್ಗೆ ಮಾತಾಡಿದ್ವಿ. ನೀನೊಬ್ಬ ನಮ್ಮ ಜೊತೆ ಕೈ ಮಿಲಾಯಿಸು. ನಿನಗಿರೋ ಟೆಕ್ನಿಕಲ್ ಟ್ಯಾಲೆಂಟ್, ನಮಗಿರೋ ಕ್ರಿಮಿನಲ್ ಟ್ಯಾಲೆಂಟ್ ಸೇರಿ ನಾವು ಲೈಫಲ್ಲಿ ಎಲ್ಲಿಗೋ ಹೋಗ್ಬೋದು. ಇನ್ನು ಇವನ ಬಗ್ಗೆ ಮಾತಾಡೋದೇ ವೇಸ್ಟ್. ಯಾವಾಗ ನೋಡೋದ್ರು ಲ್ಯಾಪ್ಟಾಪ್ ಜೊತೆ ಬಿದ್ದಿರ್ತಾನೆ. ಇಲ್ಲಾಂದ್ರೆ ಯಾವಾಗ ನೋಡಿದ್ರು ಟೆನ್ಷನ್ನಿಂದಾನೇ ಇರ್ತಾನೆ. ಏನೋ ಆಗ್ಲಿಂದ ನೋಡ್ತಾ ಇದೀನಿ, ಕ್ಯಾಲೆಂಡರ್ ಹಾಗೆ ನೋಡ್ತಾ ಇದೆಯಾ? ಅರ್ಧ ಆಗ್ತೀಯಾ? ಆಗಲ್ಲ ಕಣೋ. ಫಸ್ಟ್ ನಿಜವಾಗ್ಲೂ ಪ್ರಳಯ ಆಗತ್ತಾ? ಪ್ರಳಯ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆಗ್ಲಿ ನೀನು ಮಾತ್ರ ನೀನ್ ಪಡ್ತಾ ಇರೋ ಟೆನ್ಷನ್ನಿಂದ ಅದಕ್ಕಿಂತಲೂ ಮುಂಚೆನೇ ಸಾಯ್ತೀಯ. ಇದಂತೂ 100% ನಡೆಯುತ್ತೆ. ಅವ್ನು ಬಿಟ್ಬಿಡೋ. ಅರುಣ್, ಎಷ್ಟು ದಿನ ಅಂತ ನೀನು ನಿನ್ನ ಆಲ್ಟೋ ಕಾರ್ ಯೂಸ್ ಮಾಡ್ತೀಯಾ? ಒಂದೇ ಒಂದು ಸಾರಿ BMW ಮರ್ಸಿಡೀಸ್ ಅಂತ ಕಾರ್ನಲ್ಲಿ ಓಡಾಡೋ ಥರ ಊಹೆ ಮಾಡ್ಕೊ. ಊಹಿಸ್ಕೊಳ್ಳೋ. ನೀವು ಊಹಿಸ್ಕೊಳ್ಳಿ, ಅದರ ಅವಶ್ಯಕತೆ ನನಗಿಲ್ಲ. ನನ್ನ ಆಲ್ಟೋ ಕಾರು, ನನ್ನ ಜಾಬ್ ನಂಗೆ ಸಾಕು. ಯಾವ ಬಿಸ್ನೆಸ್ಸು ಬೇಡ. ಅಂದಾಗ ಮರ್ತದೆ, ಓನರ್ ಫೋನ್ ಮಾಡಿದರು, ಈ ತಿಂಗಳು ರೆಂಟ್ ಕಟ್ಟಿ. ಜಾಸ್ತಿ ಮಾತಾಡಿದ್ರೆ ಮನೆ ಖಾಲಿ ಮಾಡಿ ಹೋಗ್ತೀನಿ. ನಿಮ್ಮ ಫ್ರೆಂಡ್ಶಿಪ್ ನನಗೆ ಬೇಕಾಗಿಲ್ಲ. ನಂದು, ಇವನೇನೋ ಇನ್ನೂ ಫೋನ್ ಮಾಡಲಿಲ್ಲ. ಯಾರು? ಇನ್ಯಾರೋ ಆ ರಾಣಾಗಾನೋ. ಏನು ಬಾಯ್ ಅಂತಿದ್ದವನು ಈಗ ಅವನು ಇವನು ಅಂತ ಇದೆಯಾ? ನೋಡೋ, ನಾನು ಎಂಥವನು ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಅವ್ನು ಡೀಲ್ ಮಾಡ್ತಿರೋ ನೆಕ್ಸ್ಟ್ ಪ್ರಾಜೆಕ್ಟ್ ಸಾಫ್ಟ್ವೇರ್ ನಾವು ಹೊಡಿಬೇಕು. ಅದ್ರ ವ್ಯಾಲ್ಯೂ 10 ಕೋಟಿ. ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ಬೋದು. ನನಗೆ ಯಾಕೋ ರಿಸ್ಕ್ ಅನಿಸ್ತಾ ಇದೆ. ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಇದರಿಂದ ಮುಂದೆ ನಮಗೆ ತುಂಬ ಕೆಲಸ ಇದೆ. ಅವನೇ ಫೋನ್ ಮಾಡ್ತಾ ಇದ್ದಾನೆ ಅನ್ಕೊತೀನಿ. ಇಲ್ವೇ, ಇದ್ಯಾವುದೋ ಹೊಸ ಕೇಸ್ ಥರ ಇದೆ. ಹಲೋ ಶಿವ. ಹಾಂ, ನಾನು ಬಾಲು. ಬಾಲು? ಯಾವ ಬಾಲು? ಏನು ಬಾಸ್, ಆಗಲೇ ಮರ್ತೋಗ್ಬಿಟ್ರಾ? ನಾವಿಬ್ಬರು ಜೊತೆಯಲ್ಲಿ PUC ಓದ್ಕೊಂಡ್ವಿ. ಬಾಲು, ಹೌ ಆರ್ ಯು? ಚೆನ್ನಾಗಿದ್ದೀನಿ ಶಿವು. ನಾನು ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಬ್ಯಾಂಗ್ಳೂರಲ್ಲಿ ಯಾವುದಾದ್ರೂ ಜಾಬ್ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಅರುಣ್ ಹೇಳಿಲ್ವಾ? ಅರುಣ್ ಹೇಳಿಲ್ವೇ? ಎಲ್ಲಿದೆಯಾ? ಬಸ್ ಸ್ಟಾಪಲ್ಲಿದ್ದೀನಿ. ಓಕೆ, ನೀನು ಅಲ್ಲೇ ಇರು. ನಮ್ಮ ನಂದು ಬಂದು ಕರ್ಕೊಂಡು ಬರ್ತಾನೆ. ಸರಿ ಕಣ.
ಏಯ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಡ್ಯೂಡ್. ಹಾಯ್, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ಸರಿ, ನೀನು ರೆಸ್ಟ್ ತಗೋ, ನಾವು ಸಾಯಂಕಾಲ ಬಂದು ಮಾತಾಡ್ತೀವಿ. ಮತ್ತೆ ನನ್ನ ಜಾಬ್? ಆಗ್ಲೇನಾ? ವೆಯ್ಟ್ ಮಾಡು, ಸಾಯಂಕಾಲ ಬಂದು ವಿವರವಾಗಿ ಮಾತಾಡೋಣ. ಓಕೆ, ಟೇಕ್ ರೆಸ್ಟ್. Okay. ನೀನು ನಡಿಯೋ. ಹೇಳ್ಬಲ್ಲು, ಏನು ಜಾಬ್ ಮಾಡ್ತೀಯಾ? ಬ್ಯಾಂಗ್ಳೂರಲ್ಲಿ ಅರ್ಜೆಂಟಾಗಿ ಜಾಬ್ ಬೇಕು ಅಂದರೆ ಕ್ಯಾಬ್ ಡ್ರೈವರ್ ಜಾಬ್, ಇಲ್ಲ ಅಂದರೆ ಸೆಕ್ಯೂರಿಟಿ ಜಾಬ್ ಸಿಗುತ್ತೆ. ಮಾಡ್ತೀಯಾ? ಮಾಡಲ್ಲ. ಇಷ್ಟಕ್ಕೂ ಜಾಬ್ ಮಾಡಿ ಸಂಪಾದನೆ ಮಾಡ್ತೀಯಾ? ಆಫ್ಟರ್ ಆಲ್ 40,000 to 50,000 ಸಾಕಾ? ಅಷ್ಟೇನಾ ಲೈಫು? ಈಗಷ್ಟೇ ಬೆಂಗಳೂರು ಬಂದಿದ್ದೀನಿ, ನನಗೊಂದು ಜಾಬ್ ನೋಡಿ ಸಾಕು. ಅದಕ್ಕಿಂತ ನನಗೆ ಇನ್ನೇನು ಬೇಕು? ಏನು ಅರುಣ್, ಏನಂತೀಯ? ಏ ಬಾಲು, ನಾನು ಮತ್ತೆ ಮಾತಾಡ್ತೀನಿ, ಈಗೇನು ಕೇಳಬೇಡ. ಏ ಬಾಲು, ಜಾಬ್ದೇನಿದೆಯೋ ಯಾವಾಗಲಾದರೂ ಸಂಪಾದನೆ ಮಾಡ್ಬೋದು, ಯಾವಾಗಲಾದರೂ ನಿನಗೊಂದು ಐಡೆಂಟಿ ಕಾರ್ಡ್ ಸಿಗುತ್ತೆ. ಆದರೆ ಈಗ ನಾವೊಂದು ಬಿಸ್ನೆಸ್ ಪ್ಲ್ಯಾನ್ ಅಂದ್ಕೊಂಡಿದ್ದೀವಿ. ನಿನ್ಗೆ ಇಂಟ್ರೆಸ್ಟ್ ಇದ್ದರೆ ಶಿವು ಹೇಳ್ತಾನೆ, ಕೇಳು. ಬಾಲು, ದುಡ್ಡೆಷ್ಟು ತಂದಿದ್ಯಾ? ಯಾಕೆ ಶಿವು? ಹೇಳು. ಶಿವು, ನಮ್ಮಮ್ಮ ಚೈನ್ ಗಿರ್ವಿ ಇಟ್ಟು ಒಂದು 25,000 ಕೊಟ್ಟಿದ್ದಾರೆ ಕಣೋ. ನೋಡು ಬಾಲು, ನಮ್ಮ ಬಿಸ್ನೆಸ್ ಏನಂದರೆ ಒಂದು ದೊಡ್ಡ ನೆಟ್ವರ್ಕ್ ಬಿಸ್ನೆಸ್. ಇದರ ಹಿಂದೆ ರಾಣಾಬಾಯ್ನಂಥ ದೊಡ್ಡ ವ್ಯಕ್ತಿಗಳಿದ್ದಾರೆ. ಈ ಬಿಸ್ನೆಸ್ ಸಾಫ್ಟ್ವೇರ್ ಬೆಲೆ ಎಷ್ಟು ಗೊತ್ತಾ ನಿಂಗೆ? 10 ಕೋಟಿ. ಲೇ ಅರುಣ್, 10 ಕೋಟಿಯಲ್ಲಿ ಎಷ್ಟು ಸೊನ್ನೆಗಳಿರುತ್ತೆ ಗೊತ್ತೇನಾ ನಿಂಗೆ? ನೋಡ್ಬಲು, ದುಡ್ಡು ಮಾಡಬೇಕು. ದುಡ್ಡು ಹೇಗೆ ಬೇಕಾದರೂ ಮಾಡ್ಬೋದು. ದುಡ್ಡಿದ್ದರೆ ಮಾತ್ರನೇ ಸಮಾಜದಲ್ಲಿ ಗೌರವ ಇರುತ್ತೆ. ಬಾಲು, ನಾನು ಹೇಳ್ದಾಗ ಕೇಳು. 1 ಇಯರಲ್ಲಿ ನಿನ್ನ ಹತ್ರ BMW ಕಾರ್ ಆಗಲಿ, ನಿಂದು ಅಂತ ಒಂದು ಮನೆ ಇರುತ್ತೆ. ಕಾರ್ಪೊರೇಟ್ಸಲ್ಲಿ ಕೊಡೋ ದುಡ್ಡು ನಿಂಗೆ ಸಾಕಾಗಲ್ಲ. ನಿನ್ನ ತಾಯಿನ ನಿನ್ನ ತಂಗಿನ ಹೇಗೆ ಸುಖವಾಗಿ ನೋಡ್ಕೊತೀಯಾ? ಆ ಅರುಣ್ ಮಾತು ಕೇಳ್ಬೇಡ ನೀನು. ಏ ಬಾಲು, ನಾಳೆ ಹೋಗಿ ಇವ್ರನ್ನ ಮೀಟ್ ಮಾಡು, ಇಂಟರ್ವ್ಯೂ ಕೊಡಿಸ್ತಾರೆ. ಡೂ ವೆಲ್, ವಿಲ್ ಗೆಟ್ ಎ ಜಾಬ್. ಸರ್, ಯಾರ ಮಾತು ಕೇಳಬೇಡ. ಓಕೆ. ಚಾಯ್ಸ್ ಈಸ್ ಯುವರ್ಸ್. ಲೋ ಚರಣ್, ನಿನ್ಗೇನಾಯ್ತು, ಹಾಗಿದೆಯಾ? ನೋ ಪ್ರಾಬ್ಲಮ್ ಗುರು. ನೋಡ, ಒಂದು ಹುಡುಗಿ ಒಬ್ಬ ಹುಡುಗನ ಲವ್ ಮಾಡಲಿಲ್ಲ ಅಂತಂದರೆ ಅವಳ ಜೀವನದಲ್ಲಿ ಏನೋ ಕಳ್ಕೊತಿದ್ದಾಳೆ ಅಂತ ಅರ್ಥ. ಅದೇ ಒಬ್ಬ ಹುಡುಗ ಒಂದು ಹುಡುಗಿನ ಲವ್ ಮಾಡ್ತಿದ್ದಾನೆ ಅಂತಂದರೆ ಅವನ ಜೀವನದಲ್ಲಿ ಎಲ್ಲನೂ ಕಳ್ಕೊತಾನೆ. ನೋಡ್ತಿದ್ರೆ ನಿಮ್ಮಿಬ್ಬರು ಪ್ರಾಬ್ಲಮ್ಸು ಒಂದೇ ಥರ ಇದೆ. ನೋಡ್ರೋ, ಸಿಟೀಲಿ ಟ್ರಾವೆಲ್ ಮಾಡಬೇಕಾದ್ರೆ ಶಾರ್ಟ್ಕಟ್ಸ್ ಯೂಸ್ ಮಾಡಿ, ಆದರೆ ಲೈಫಲ್ಲಿ ಶಾರ್ಟ್ಕಟ್ಸ್ ಬೇಡ ಬೇಡ.
ಹಲೋ, ಸಿಗರೇಟ್ ಸೇದೋದು ಒಳ್ಳೇದಲ್ಲ. ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೊ. ಇದೇ ಲಾಸ್ಟ್ ಸಿಗರೇಟ್. ಯಾವನೋ ಹುಚ್ಚ ಅನ್ಸುತ್ತೆ ಬಿಡೋ. ಹುಚ್ಚ ಅವರಲ್ವೋ, ಹುಚ್ಚ ನಾನು. ಬಿಸ್ನೆಸ್ ಅಂತ ನಿಮ್ಮ ಜೊತೆ ಇದ್ದೀನಿ ನೋಡಿ, ಯಾವ ಜಾಬು ಇಲ್ದಂಗೆ. ತಪ್ಪು ಮಾಡ್ತಾ ಇದ್ದೀನಿ. ಇಷ್ಟು ದಿನ ಎಷ್ಟೋ ಮಂದಿ ಕೆಟ್ಟ ಜನರ ಸಹವಾಸ ಮಾಡಿದೆ. ಇನ್ನು ಮುಂದೆ ಯಾವ ಬಿಸ್ನೆಸ್ ಡೀಲಿಂಗ್ಸು ಬೇಡ. ಅಮ್ಮ ಮತ್ತು ತಂಗಿನ ಸುಖವಾಗಿ ನೋಡ್ಕೋಬೇಕು. ಆದಷ್ಟು ಬೇಗ ಜಾಬ್ಗೆ ಸೇರ್ಕೋಬೇಕು. ಹೇ ಚರಣ್, ಇಲ್ಲಿ ಬಂದು ಕುತ್ಕೋ. ಏನ್ ಬಲು? ನಿಂದು CS ತಾನೇ? ಹೌದು. ಇಲ್ಲಿ ಯಾವುದೋ ಕಾಲ್ ಮಾಡಿದ್ದಾರೆ, ಟ್ರೈ ಮಾಡ್ತೀಯಾ? ಮಾಡ್ತೀನಿ ಕಣೋ. ಫ್ರಂಟ್ ಡೋರ್ ಆದ್ರೂ ಸರಿ, ಬ್ಯಾಕ್ ಡೋರ್ ಆದ್ರೂ ಸರಿ, ಯಾವುದೋ ಒಂದು ಡೋರ್ ಓಪನ್ ಆದ್ರೂ ಸರಿ. ಲೈಫ್ ತುಂಬಾ ಬೋರ್ ಆಗ್ಬಿಟ್ಟಿದೆ. ಹೌದು, ಈಗಲೇ ತುಂಬ ಲೈಫ್ ಮಿಸ್ ಮಾಡ್ಕೊಂಡಿದ್ದೀವಿ. ಅರುಣ್ ಬಂದ ತಕ್ಷಣ ಮತ್ತೆ ಕಂಪ್ನೀಸ್ ಟ್ರೈ ಮಾಡೋಣ. ಏನು ಕಾರ್ತಿಕ್? ಶಿವನೊಂದು ಎಲ್ಲಿ? ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅವರಿಬ್ರು ನಮ್ಮ ಜೊತೆ ಈಗಿಲ್ಲ. ಇರ್ಲಿ ನಡಿ, ಬಾಸ್ ನಿನ್ನ ಕರ್ಕೊಂಬ ಅಂತ ಹೇಳಿದ್ದಾರೆ. ಎಲ್ಲಿಗೆ? ನಾನು ಬರಲ್ಲ, ನನಗೆ ಇಂಟರ್ವ್ಯೂ ಇದೆ, ಪ್ರಿಪೇರ್ ಆಗಬೇಕು. ಓಯ್, ಬಂದ್ಬಿಡುವಂತೆ, ನಡಿಯೋ. ಹೇ ಚರಣ್, ಅರುಣ್ ಬಂದ ತಕ್ಷಣ ಇವ್ರು ನನ್ನ ಕರ್ಕೊಂಡೋದ್ರ ಅಂತೇಳು. ಓಕೆ. ಎಲ್ಲಿಗೆ ಡೇವಿಡ್? ಜಸ್ಟ್ ಕಮ್ ಬಾಲು. ನಾನು ಅವಾಗಲೇ ಹೇಳಿದ್ನಲ್ಲ, ಬಾಸ್ ನಿನ್ನ ಜೊತೆ ಪರ್ಸ್ನಲ್ ಆಗಿ ಮಾತಾಡ್ಬೇಕಂತೆ. ಲಾರು, ನಾಳೆಗೆಲ್ಲ ನಮ್ಮ ಹುಡುಗರಿಲ್ಲಿರ್ಬೇಕು. ರಾಣಾಬಾಯ್, ತುಂಬ ಕಷ್ಟ. ಹೇಳ್ತಿದ್ದೀರಲ್ಲ, ಬೇಲು ಡೀಲು ತುಂಬ ರಿಸ್ಕ್. ಆದರೂ ಟ್ರೈ ಮಾಡ್ತೀನಿ. ಕೇಸ್ ಡೀಲ್ ನೋಡ್ಕೊಂತೀಯ ಅಥವಾ ಬೇರೆ ಲಾಯರ್ ನೋಡ್ಕೊಳ್ಳ? ಹಲೋ ರಾಣಾಬಾಯ್, ಹೌ ಆರ್ ಯು? ಹೇಗಿದ್ಯಾ ಅಂತ ನೀ ನನಗ್ ಕೇಳ್ತಿದ್ಯಾ? ಆ ಮಾತು ನಾನ್ ನಿನಗ್ ಕೇಳ್ಬೇಕು. ಹೌ ಆರ್ ಯು ಬ್ಲ್ಯಾಕ್ ಶೀಪ್? ಹೌ ಡೇರ್ ಯು ಮ್ಯಾನ್? ಸರಿ, ಇವಾಗ ಟಾಪಿಕ್ ಬರೋಣ. ಎಲ್ಲಿ ನಿನ್ ಕ್ಲೋಸ್ ಫ್ರೆಂಡ್ಸು? ಶಿವ, ಇನ್ನೊಬ್ಬ ಯಾರೋ ಅವನು? ನಂದು ಎಲ್ಲೋ ಗೊತ್ತಿಲ್ಲ ಬಾಯ್. ಎಲ್ಲಿ? ಫಸ್ಟ್ ಆಫ್ ಆಲ್ ಅವರಿಬ್ರು ಈಗ ನಮ್ಮ ಜೊತೆ ಇಲ್ಲ ಬಾಯ್. ಎಲ್ಲಿ ನನ್ನ ಸಾಫ್ಟ್ವೇರು? ಏನ್ ನಿನ್ ಪ್ಲಾನು? ಬಾಯ್, ಏನ್ ಮಾತಾಡ್ತಾ ಇದ್ದೀರಾ? ನನಗೆ ಯಾವ ಸಾಫ್ಟ್ವೇರು ಬೇಕಾಗಿಲ್ಲ. ಆ ಶಿವು ನಂದು ಈಗ ನಮ್ಮ ಜೊತೆ ಇಲ್ಲ.
ನನಗೆ ಅವ್ರ ಕಾಂಟ್ಯಾಕ್ಟ್ ನಂಬರು ಗೊತ್ತಿಲ್ಲ. ಇದೊಂದು ಹೊಸ ಡ್ರಾಮಾನಾ? ಸೂತ ಹಾಕ್ರೋ. ಇವನ್ ಬಗ್ಗೆ ಬೆಳಗ್ಗೆ ಪೇಪರ್ನಲ್ಲಿ ನ್ಯೂಸ್ ನೋಡೋದ್ಮೇಲೆ ಶಿವು ನಂದು ನನ್ನ ಸಾಫ್ಟ್ವೇರ್ ತಂದು ಕೊಡ್ತಾರೆ. ಏ ಪಕ್ಕಡ್ರೆ ಸಾಲೆಕ್ಕೋ ಬಾಗ್ರೆ. Relax, guys. ಹುಷಾರ್ ಕಣಪ್ಪ. ಸರಿ, ಬೇಗನೆ ಕೊಡಮ್ಮ. ಒಂದು ನಿಮಿಷ ಇರಪ್ಪ. ಏನಮ್ಮ? ಅಣ್ಣ ಬೆಂಗಳೂರು ಹೋಗಿದ ತಕ್ಷಣ ಫೋನ್ ಮಾಡು. ಸರಿ ಅಮ್ಮ. ಸರಿ, ಹೋಗಿ ಬರ್ತೀನಿ. ಸರಿ ಸರಿ, ಬಾಯ್ ಅಣ್ಣ. ಬಾಲು ಎದ್ದೇಳ. ಕಮಾನ್ ಹೊಡಿ ಹೊಡಿ. ಮತ್ತೆ ಹೇಳ್ತಾ ಇದ್ದೀನಿ, ನನಗೆ ಯಾವ ಸಾಫ್ಟ್ವೇರು ಬೇಕಾಗಿಲ್ಲ. ನಿನಗೆ ತಾಕತ್ತಿದ್ರೆ ಆ ಶಿವನಂದನ್ ಇಟ್ಕೋ. ಬಾರುಣ್. ಮರಳುಗಾಡಿನಲ್ಲಿ ಓಯಾಸಿಸಿನಂತೆ ಸಮುದ್ರದ ಮಧ್ಯದಲ್ಲಿ ತೆಪ್ಪದಂತೆ ಸಾಗಿದ ನನ್ನ ಬದುಕು ಸಮುದ್ರದ ಮೇಲೆ ಹಡಗಿನಂತೆ ಸಾಗುತ್ತಿದೆ ಈಗ. ಕೆಲವು ದಿನಗಳ ನಂತರ ರಾಣಾ ತನ್ನ ಸಾಫ್ಟ್ವೇರನ್ನು ಪೊಲೀಸರ ಸಹಾಯದಿಂದ ವಶಪಡಿಸಿಕೊಂಡು ಶಿವಾನಂದರನ್ನು ಜೈಲು ಪಾಲು ಮಾಡಿದ.